ಇದು ನಮ್ಮ ಶುಗರ್ ಫ್ಯಾಕ್ಟರಿ ಹೋಟೆಲ್ ನಮ್ಮ ಅಪ್ಪು ಸರ್ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್, ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾವು ಹೊರಟಿದ್ದೇವೆ ಕರಿಘಟ್ಟ. ಬನ್ನಿ ಅಲ್ಲಿನ ವಿಶೇಷತೆ ಏನು ಮತ್ತು ಅಲ್ಲಿನ ವ್ಯೂ ನೋಡೋಣ ಬನ್ನಿ ಗೈಸ್. ತುಂಬ ಒಳ್ಳೊಳ್ಳೆ ವ್ಯೂಸು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬೆಟ್ಟದ ಮೇಲಿಂದ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ನಮ್ಮ ಕರಿಘಟ್ಟ ಬೆಟ್ಟದ ಮೇಲೆ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ಬನ್ನಿ ಗೈಸ್. ನಮ್ಮ ಶುಗರ್ ಫ್ಯಾಕ್ಟ್ರಿ. ನೋಡಿ, ಇದು ಕಟಾವ್ ಆಗೈತಲ್ವ ಆಲ್ರೆಡಿ? ಸದ್ಯಕ್ಕೆ ನಿಂತಿದೆ. ಅದೇ ಬೆಳೆ ಎಲ್ಲ ಕಟಾವ್ ಆಗೈತಲ್ಲ, ಮಾಡುವಾಗ ಇದೆಲ್ಲ ಪೂರ್ತಿ ಗ್ರೌಂಡ್ ಪೂರ್ತಿ ಅಲ್ಲೆಲ್ಲ ತುಂಬಿನೂ ಇಲ್ಲೂ ನಿಂತು ರೋಡಲ್ಲಿ ನಿಂತ್ಕೊಳುತ್ತೆ ಗೈಸ್. ಇಲ್ಲಿ ರೋಡಲ್ಲಿ ಇಲ್ಲಿ ಸೈಡಲ್ಲಿ ಅದೇ ಕೆಳಗಡೆ ಒಂದು ರೋಡ್ ಐತೆ, ಅಲ್ಲ ಇದು ನಮ್ಮ ಪುನೀತ್ ರಾಜ್ಕುಮಾರ್ ಹೆಸರಿಂದ ಓಪನ್ ಮಾಡಿರುವಂತಹ ಹೋಟೆಲ್ ರಾಜಕುಮಾರ. ಗಂಧದ ಗುಡಿ. ಹೋಟೆಲ್ ಗಂಧದ ಗುಡಿ ನಮ್ಮ ಅಪ್ಪು ಸರ್ ಹೆಸರಲ್ಲಿ ಓಪನ್ ಮಾಡಿರೋದು. ಶ್ರೀರಂಗಪಟ್ಟಣ ಹೋಗೋ ಹೈವೇಲಿ ಇದು ಗೈಸ್ ನಮ್ಮ ಬ್ಯಾಂಗ್ಳೂರ್ ಮೈಸೂರ್ದು ಹೈವೇ. ಇಲ್ಲಿ ಮೈಸೂರಿಂದ ಬರಬೇಕಾದ್ರೆ ರೈಟ್ ಸೈಡ್ಗೆ ತಗೋಬೇಕು ಗೈಸ್. ಇಲ್ಲಿ ಹೋಗುವಂತಹ ದಾರಿ ನಿಮಗೆ ಸಿಗುತ್ತೆ. ದಿಸ್ ಇಸ್ ದ ವೇ ಆಫ್ ಕರಿಘಟ್ಟ. ನೋಡಿ ಗೈಸ್, ಇದೇ ಫ್ಲೈಓವರು ಡೈರೆಕ್ಟ್ ಮೈಸೂರು ಟು ಬ್ಯಾಂಗ್ಳೂರು. ಎಲ್ಲೋ ನಿಧಾನದಲ್ಲಿ ನೋಡ್ಕೊಂಡು ಹೋಗಿ. ಅಣ್ಣ ನೀವೇನಿಲ್ಲಿ? ಇದೇ ನಮ್ಮ ಕರಿಘಟ್ಟ. ಇದು ಸ್ಟೆಪ್ಸು ಗೈಸ್. ಇಲ್ಲಿ ನಡ್ಕೊಂಡು ಹೋಗೋರು ಇಲ್ಲಿ ಹೋಗ್ಬೋದು. ಸ್ಟೆಪ್ಸ್ ಇದು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕರಿಘಟ್ಟ. ಬನ್ನಿ, ಸ್ಟೆಪ್ಸೆಲ್ಲ ನೋಡೋದು ಮಜಾ. ಗಾಡಿ ಹತ್ತಿಸ್ತೀವಿ, ಅಲ್ಲಿರೋದು ಮಜಾ. Let's begin, guys. Let's go. ದ ವೇ ಆಫ್ ಕರಿಘಟ್ಟ. ಈಗ ಇರೋದು ಆ್ಯಕ್ಚುಲಿ ಮಜಾ. ಬನ್ನಿ ಗಾಡಿ ಗಾಯ್ಸ್. ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ, ಸ್ವಲ್ಪ ಸೈಡಲ್ಲಿ ಓಡಿಸಿ. ಏನಕ್ಕೆ ಅಂದರೆ ನಿಮ್ಮ ಸೇಫ್ಟಿ ತುಂಬ ಮುಖ್ಯ. ಒಳ್ಳೊಳ್ಳೆ ವ್ಯೂಸ್ ಈಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬನ್ನಿ, ಎಂಜಾಯ್ ಮಾಡೋಣ. ದೇವಸ್ಥಾನದ ಹತ್ರ ಬಂದಿದ್ದೀವಿ ಗಾಯ್ಸ್. ಒಳಗಡೆ ಯಾವ ದೇವಸ್ಥಾನದಲ್ಲೂ ತೆಗಿಬೋದು ಅಂದ್ರೂ ನಾವು ಒಳಗಡೆ ಮೊಬೈಲ್ ತೆಗಿಯಲ್ಲ. ಯಾಕೆಂದರೆ ಅಲ್ಲಿದೆ ಆದಂಥ ಗೌರವನ ಅಲ್ಲಿ ಕೊಡಬೇಕು. ನಾವು ಮೊಬೈಲಲ್ಲೇ ತೋರ್ಸೋಕ್ಕಾಗಲ್ಲ. ಇಲ್ಲಿಗೆ ಬರಬೇಕು. ನೀವು ಪುಣ್ಯಕ್ಷೇತ್ರಕ್ಕೆ ಬಂದಾಗಲೇ ನಿಮಗೂ ಒಳ್ಳೇದೇನಿದೆ ಅದಾಗುತ್ತೆ. ಬನ್ನಿ, ಇಲ್ಲೇ ನೋಡಿ ಎಲ್ಲ ದೇವಸ್ಥಾನಗಳೂ ಅಷ್ಟೇ. ಒಳಗಡೆ ಫೋಟೋ ತೆಗಿಯಲ್ಲ, ಹೊರಗಡೆ ಬಂದು ಸಿಗ್ತೀವಿ. ಅದು ವಿಗ್ರಹನ ತೋರಿಸ್ಬಾರ್ದು ಅಂತ ಆಲ್ಮೋಸ್ಟ್ ಯಾವ ದೇವಸ್ಥಾನದಲ್ಲೂ ತೆಗಿಯೋ ಹಾಗೆ ಇರೋದಿಲ್ಲ ಮೊಬೈಲ್ನ. ಸೊ ಹಾಗಾಗಿ ನೀವೇ ಒಂದ್ಸಲ ಬಂದು ವಿಸಿಟ್ ಮಾಡಿ, ತೆಗಿಯೋ ನೋಡ್ಕೊಂಡು ಒಳ್ಳೊಳ್ಳೆ ವ್ಯೂ ಇದೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು. ಚೀಟಿ ಏನಿಗೆ ತೊಗೊಬೇಕಣ್ಣ? ತುಳಸಿ ಅರ್ಚನೆ ಶ್ರೀನಿವಾಸ ದೇವ್ರಿಗೆ, ಹಾಂ, ಕುಂಕುಮಾರ್ಚನೆ ಪದ್ಮಾವತಿ ದೇವ್ರಿಗೆ 2 ಚೀಟಿ ತೊಗೊಬೇಕು. 2 ಚೀಟಿ ತೊಗೋಬೇಕು. ಶ್ರೀನಿವಾಸ ದೇವ್ರಿಗೆ ಬಂದು ಪದ್ಮಾವತಿ ದೇವ್ರಿಗೆ ಬಂದು 2 ಚೀಟಿನೂ 10 ರೂಪಾಯಿ. 10 ರೂಪಾಯಿ. ಒಂದು ಟಿಕೆಟ್ 10 ರೂಪಾಯಿ. 2ರಿಂದ 20 ರೂಪಾಯಿ. ಓಕೆ ಸರ್, ಥ್ಯಾಂಕ್ ಯು. ಆಯ್ತು. ನೋಡಿ ಗೈಸ್, ಈ ಚೀಟಿ ತಗೊಂಡು ಅದು ದೇವ್ರ ಹತ್ರ ಹೋದರೆ ಅರ್ಚನೆ ಮಾಡಿಕೊಡ್ತಾರೆ. ಒಂದು ಚೀಟಿ ಬಂದು ತುಳಸಿ ಅರ್ಚನೆ ಅಂತ ಮಾಡ್ತಾರೆ, ಇನ್ನೊಂದು ಬಂದು ಕುಂಕುಮ ಅರ್ಚನೆ ಅಂತ ಮಾಡ್ತಾರೆ. ಗೈಸ್ ಬನ್ನಿ ಮಾಡಿಸೋಣ. ಗೈಸ್, ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಫ್ರೀ ಇತ್ತು, ಫುಲ್ಲು ಫ್ರೀ. ತುಂಬ ಚೆನ್ನಾಗಾಯಿತು. ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಯಾವಾಗಲೂ ಬೇಡ್ಕೊತೀವಿ. ಎಲ್ಲ ವೀಡಿಯೋದಲ್ಲೂ ಅಷ್ಟೇ. ನಾವು ಎಲ್ಲ ವೀಡಿಯೋದಲ್ಲೂ ಹೇಳೋ ಹಾಗೇ ಎಲ್ಲ ಕಡೆನೂ ನಾವುಗಳು ನಮ್ಮ ಜಾಗ, ಇದು ನಮ್ಮದು ಜಾಗ ಅನ್ನೋ ರೀತಿ, ನಮ್ಮ ಮನೆ ನಮ್ಮ ಜಾಗನ ಯಾವ ರೀತಿ ನಾವು ಕ್ಲೀನಾಗಿ ಇಟ್ಕೊತೀವೋ ಅದೇ ರೀತಿ ಇಲ್ಲೂ ಎಲ್ಲ ಕಡೆ ಪ್ಲ್ಯಾಸ್ಟಿಕ್ನ ಸ್ವಲ್ಪ ಬಳಸದೇ ಇದ್ದರೆ ತುಂಬ ಒಳ್ಳೆಯದು. ಚೆನ್ನಾಗಿ ಕ್ಲೀನಾಗಿ ಜಾಗನ ನೋಡ್ಕೊಳ್ಳೋಣ, ನಮ್ಮ ಜಾಗ ಅಂತ. ಅವಾಗಲೇ ಎಲ್ಲ ಕ್ಲೀನಾಗಿರೋದು. ಆಮೇಲೆ ಈ
ಬೇಸಿಗೆ ಟೈಮಲ್ಲಿ ಇಂಥ ಬಿಸಿಲಲ್ಲಿ ಬರೀ ಒಂದೇ ಒಂದು ಕಿಡಿ ಬಿದ್ದರೂ ಸಾಕು, ಆ ಇಡೀ ಬೆಟ್ಟನೇ ಹತ್ಕೊಂಡ್ಬಿಡುತ್ತೆ. ಸೊ ಜಾಗೃತರಾಗಿರಬೇಕು. ನಮ್ಮದು ಅನ್ನೋ ಥರನೇ ಇದೆಲ್ಲ ನಮ್ಮದೇ ಪ್ರಕೃತಿ, ಬಟ್ ನಮ್ಮ ಮನೆಯದು ನಮ್ಗೆ ಸೇರಿದ್ದು ಅಂತಲ್ಲ. ದೇವರು ಕೊಟ್ಟಿರೋದೇ ಜನಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವೇನೋ ಒಂದು ಶೋಕಿಗೋ ಅಥವಾ ಸಿಗರೇಟೋ ಇನ್ನೊಂದು ಸೇದಿ ಆ ಒಂದು ಬೆಂಕಿ ಕಿಡಿನ ನಾವು ಹಾಕ್ದಾಗ ಇಡೀ ಕಾಡು ನಾಶ ಆಗೋಗ್ಬಿಡುತ್ತೆ. ಆ ಥರ ಆಗಬಾರ್ದು. ಈಗ ಮೈಸೂರು ಅದೇ ರೀತಿ ಆಗಿತ್ತು, ತುಂಬ ಕಡೆ ಅದೇ ರೀತಿ ಆಗ್ತಾಯಿದೆ. ಅದಾಗದೇ ಇರೋ ಆಗದೇ ಇರೋ ಹಾಗೆ ನಾವೇ ನೋಡ್ಕೋಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ. ಕಾಡನ್ನ ಉಳಿಸ್ಕೋಬೇಕು, ಆವಾಗಲೇ ನಮ್ಮ ನಾಡು ಕೂಡ ಉಳಿಯೋದು. ಥ್ಯಾಂಕ್ ಯು. ಹೇಳುತ್ತಮ್ಮ. ಟೋಪಿ 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 ಹೇಳು, ಚೆನ್ನಾಗೈತೆ ಕಣೋ ಕಂಟೆಂಟು, ಹೇಳು. ಟೋಪಿ 50 ರೂಪಾಯಿ ಒಂದು. ನನ್ನ ಮಗನೇ ಜಾಸ್ತಿ ಕೊಟ್ಟು ತಗೊಂಡಿರೋದು, ಬರೀ 50 ರೂಪಾಯಿಗೆ ಸೇಲ್ ಮಾಡ್ತಾ ಇದೆಯಾ? ಗಾಳಿಗೆ ಎಲೆಗಳು ಹೆಂಗೆ ಉದುರ್ತೈತೆ. ನಮ್ಮ ಅಣ್ಣ ಎಷ್ಟು ಕೊಡ್ತಾನೆ ಅಣ್ಣ? ದುಡ್ಡೆಲ್ಲ ಹೇಳ್ಬಾರ್ತಮ್ಮ. ಒಂದು 500 ರೂಪಾಯಿ ಅಂತ ಹಾಕೋಣ. ಅಯ್ಯೋ ಅಷ್ಟೊಂದಿಲ್ಲ. ಬನ್ನಿ ನಿಮಗೋಸ್ಕರ ಫ್ರೀನೇ ಕೊಡ್ತೀವಿ, ಬನ್ನಿ. ಆಮೇಲೆ ಕನ್ನಡಕ ಇದಂತೂ 200 ರೂಪಾಯಿ ಕನ್ನಡಕ. ಇದು ಎಷ್ಟು ಕೊಡ್ಬೋದು ಹೇಳಿ ನೋಡೋದ, ಕಮೆಂಟ್ ಹಾಕಿ ನೋಡೋದ. ನನ್ನ ಪ್ರಕಾರ ಒಂದು 40 ರೂಪಾಯಿ ಕೊಡ್ಬೋದು. ಇದು ಎಡಿಟು ಕಟ್ಟಿದು. ಈ ನನ್ನ ಮಗಂದು ಜಾತ್ರೆಯಲ್ಲಿ ಸಿಕ್ಕಿರೋದು 50 ರೂಪಾಯಿ ಕೊಟ್ಬಿಟ್ಟು ತಗೊಬಂದ್ಬಿಟ್ಟು ಅವನೇ. ನಾನು ಅಂಗಡಿಲಿ ತಗೊಂಡಿರೋದನ್ನ 40 ರೂಪಾಯಿ ಅಂತ ಅವನೇ. ಇಲ್ಲ ಗೈಸ್, ನೋಡಿ ಗೈಸ್, ಇವುಗಳ ನಿಖರವಾದ ಬೆಲೆ ಎಷ್ಟಿರ್ಬೋದು ನೀವೇ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದವ್ರಿಗೆ ಫ್ರೀಯಾಗಿ ಕೊಡ್ತಾರೆ ನೋಡಿ, ಇದಕ್ಕಾದ್ರೂ ಕಮೆಂಟ್ ಮಾಡಿ. ದೇವಸ್ಥಾನ ಸುತ್ತ ಗೈಸ್ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟಿದ್ವಿ. ಅವಾಗ ಇಲ್ಲೊಂದು ಅದ್ಭುತವಾದ ಲೈನ್ಸ್ನ ಬರೆದಿದ್ದಾರೆ. ನಿಜವಾಗ್ಲೂ ಅದೆಲ್ಲರಿಗೂ ತಿಳ್ಕೊಬೇಕಾಗಿರೋಂಥ ಲೈನ್. ಬನ್ನಿ ನೋಡೋಣ. ಪರಿಸರವನ್ನು ಮರೆತರೆ ಮಾನವ ತನ್ನ ತಾಯಿಯನ್ನು ಮರೆತಂತೆ. ಇಂತಹ ಅದ್ಭುತವಾದ ಸಾಲುಗಳಲ್ವಾ. ಇದನ್ನು ನೆನಪಲ್ಲಿ ಇಟ್ಕೊಂಡು ಎಲ್ಲರೂ ಪರಿಸರನ ಕಾಪಾಡ್ಕೋಬೇಕು. ಶ್ರೀ ವೆಂಕಟರಮಣ ಸ್ವಾಮಿ ಸಸ್ಯೋದ್ಯಾನವನ. ಬನ್ನಿ ಒಳಗಡೆ ಹೋಗೋಣ. ಏನೇನಿದೆ ನೋಡೋಣ. ನಾನು ಇವತ್ತೇ ಫಸ್ಟ್ ಹೋಗ್ತಾ ಇರೋದು. ಒಂದ್ಸಲ ಟಿಕೆಟ್ ತೊಗೊಂಡು ಪರ್ ಹೆಡ್ 10 ರೂಪೀಸ್ ಓನ್ಲಿ. ಮಕ್ಕಳಿಗೋಸ್ಕರ, ಮಕ್ಕಳಿಗಾಗಿ 12 ವರ್ಷ ಮೇಲ್ಪಟ್ಟವರು ಆಡುವಂತಿಲ್ಲ. ಪ್ಲಾಸ್ಟಿಕ್ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಲವ್, ನಿನಗೆ 12 ವರ್ಷ ಮೇಲಾಗೈತೆ, ನೀನು ಆಡಂಗಿಲ್ಲ ತಮ್ಮ. ನಾನಿನ್ನ ಪಾಪು. ಈ ಗೇಮ್ಸೇ ಗೈಸ್ ಮಕ್ಳಿಗಿರೋದು. ಅಂದರೆ 12 ವರ್ಷದ ಒಳಗಡೆ ಅವ್ರು ಆಡಬೇಕಂತೆ. ನಾನು ಏನು ಎಲ್ಲ ಆಡಂಗಿಲ್ಲ ಅಂತ. ಆಡಂಗಿಲ್ಲ. ಏನು ಮಾಡೋದು, ನಾವು ಸ್ವಲ್ಪ ಚಿಕ್ಕವರಾಗಿದ್ದರೆ ಆಡ್ಬೋದಾಗಿತ್ತು. ಮಕ್ಕಳು ಇಲ್ಲ ನೋಡೋದ ಅಂದರೆ. ಆಮೇಲೆ ಬಟರ್ಫ್ಲೈಸ್ ಅಂದ್ರೆ ಚಿಟ್ಟೆಗಳು ಕಣಂತ ಹೇಳಪ್ಪ. ಆಮೇಲೆ ಔಷಧಿ ಸಸ್ಯಗಳು, ಮೆಡಿಸಿನಲ್ ಪ್ಲಾಂಟ್ಸ್. ಪ್ರದೇಶವು ವನ್ಯಜೀವಿ ಸಮೃದ್ಧವಾಗಿದೆ. ಭಾರತದ ಒಟ್ಟು ಶೇಕಡ 21% ಕರ್ನಾಟಕದಲ್ಲಿದೆ. ನಮ್ಮ ರಾಜ್ಯ ಪ್ರಾಣಿ ಯಾವ್ದು ಹೇಳಪ್ಪ? ರಾಜ್ಯ ಪ್ರಾಣಿ ನವಿಲು. ರಾಜ್ಯ ಪ್ರಾಣಿ ಆನೆ. ರಾಜ್ಯ ಪಕ್ಷಿನೂ ನವಿಲಲ್ಲ. ನೀನದು ಕೋಗಿಲೆ. ರಾಜ್ಯ ಪಕ್ಷಿ ಕೋಗಿಲೆ. ನೀನು ರಾಷ್ಟ್ರ ಪಕ್ಷಿ ಹೇಳ್ತಾ ಇದೀಯಾ. ರಾಷ್ಟ್ರ ಪಕ್ಷಿ ರಾಷ್ಟ್ರ ಪ್ರಾಣಿ ಹುಲಿ. ರಾಜ್ಯದ್ದೇಳು. ರಾಷ್ಟ್ರೀಯ ಹಣ್ಣು. ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ಯಾರು ಹೇಳಿದ್ರು? ಟೊಮೊಟೊ ಹಣ್ಣು.